I am Dr. Shivaputra S. Bedjirge, Associate Professor of Political Science, Government Women's First Grade College, Kalaburgi. In Indian Constitution, for all the degree courses of first semester of Karnataka State Akkamadevi Women's University, our present discussion is on the powers and functions of the President of India, among which the other powers and functions of the President of India. Among the other powers and functions of the President of India are the military powers. President shall appoint the Chief of Defense Staff, CDF, and the Chief of Army, Navy and Air Force. All the three wings of armed forces, heads of all the three wings of armed forces, and the Chief of Defense Staff shall be appointed by the President of India. And President, he himself is the Commander-in-Chief of the armed forces. And President can declare war against any other country and at any time, and President can conclude a peace agreement with other countries at any time. These are all the military powers and functions of the President of India. ಭಾರತದ ರಾಷ್ಟ್ರಪತಿಗಳ ಸೈನಿಕ ಅಧಿಕಾರಗಳು ಅಂದರೆ ಭಾರತದ ರಾಷ್ಟ್ರಪತಿಗಳು ಸೇನಾಪಡೆಯ ಮಹಾದಂಡನಾಯಕರನ್ನು ನೇಮಕ ಮಾಡುವ, ರಕ್ಷಣಾ ಪಡೆಗಳ 3 ಪಡೆಗಳ ಮಹಾದಂಡನಾಯಕರನ್ನು ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಭೂದಳ, ಜಲದಳ ಮತ್ತು ನೌಕಾದಳ ಮತ್ತು ವಾಯುದಳಗಳ 3 ವಿಭಾಗಗಳ ಮುಖ್ಯಸ್ಥರನ್ನು ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗಳ ಕೈಯಲ್ಲಿದೆ. ಭಾರತದ ರಾಷ್ಟ್ರಪತಿಗಳು ಸ್ವತಃ ಸೇನಾಪಡೆಗಳ ಮಹಾದಂಡನಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ರಾಷ್ಟ್ರಪತಿಗಳು ಯಾವುದೇ ದೇಶದ ಮೇಲೆ ಯುದ್ಧ ಘೋಷಣೆ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಅದೇ ರೀತಿ ಯಾವುದೇ ದೇಶದ ಜೊತೆಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಇವೆಲ್ಲ ಅಧಿಕಾರಗಳನ್ನು ರಾಷ್ಟ್ರಪತಿಗಳ ಸೈನಿಕ ಅಧಿಕಾರಗಳೆಂದು ಕರೆಯುತ್ತೇವೆ. ನೆಕ್ಸ್ಟ್ಲಿ ಡಿಪ್ಲೊಮ್ಯಾಟಿಕ್ ಪವರ್ಸ್, ರಾಜತಾಂತ್ರಿಕ ಅಧಿಕಾರಗಳು. In the matter of diplomatic powers, the President, he himself can visit any other countries and conclude peace treaties and conclude any international agreements, and he can sign agreements with other countries. And the President shall appoint ambassadors to the foreign countries and issue a letter of credential to the ambassadors, and on the recommendation of whose letter the ambassadors will join for duty in their respective countries. And ambassadors from other countries appointed to India, they will bring a letter of credential to from their respective countries, and that they will submit before the President and join as an ambassador and high commissioner in India. And he can through the ambassadors and through the Minister for External Affairs and and the Minister and Prime Minister and the President himself can conclude international agreements, and all these are known as the diplomatic powers. ರಾಜತಾಂತ್ರಿಕ ಅಧಿಕಾರಗಳು. ರಾಷ್ಟ್ರಪತಿಗಳು ಕೈಗೊಳ್ಳುವ ರಾಜತಾಂತ್ರಿಕ ಅಧಿಕಾರಗಳಲ್ಲಿ ತಾವು ವಿದೇಶಗಳಿಗೆ ಭೇಟಿ ನೀಡಬಹುದು ಮತ್ತು ಪ್ರಧಾನಮಂತ್ರಿಗಳು ವಿದೇಶಗಳಿಗೆ ಭೇಟಿ ನೀಡುವಂತೆ ಸೂಚಿಸಬಹುದು, ಅಥವಾ
ವಿದೇಶಾಂಗ ಸಚಿವರು ವಿದೇಶಗಳ ಜೊತೆಗೆ ಭೇಟಿ ನೀಡಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಸ್ವತಃ ರಾಷ್ಟ್ರಪತಿಗಳು ವಿದೇಶಗಳ ಜೊತೆಗೆ ಶಾಂತಿ ಅಂತಾರಾಷ್ಟ್ರೀಯ ಒಪ್ಪಂದ ಮತ್ತು ಒಡಂಬಡಿಕೆಗಳನ್ನು ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿದ್ದಾರೆ. ಭಾರತದಿಂದ ರಾಯಭಾರಿಗಳನ್ನು ಮತ್ತು ಹೈಕಮಿಷನರ್ಗಳನ್ನು ಇತರ ದೇಶಗಳಿಗೆ ನೇಮಕ ಮಾಡಿ ಕಳುಹಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಅದೇ ರೀತಿ ಇತರ ದೇಶಗಳಿಂದ ಭಾರತಕ್ಕೆ ನೇಮಕವಾಗಿ ಬರುವ ರಾಯಭಾರಿಗಳು ತಮ್ಮ ಮಾತೃ ದೇಶದ ಸರ್ಕಾರದಿಂದ ಪಡೆದ ಪರಿಚಯ ಪತ್ರವನ್ನು ತಂದು ರಾಷ್ಟ್ರಪತಿಗಳಿಗೆ ಸಲ್ಲಿಸಿ ಭಾರತದಲ್ಲಿ ಅವರು ರಾಯಭಾರಿಗಳೆಂದು ಮತ್ತು ಹೈಕಮಿಷನರ್ಗಳೆಂದು ತಮ್ಮ ಕರ್ತವ್ಯ ಮತ್ತು ಕೆಲಸವನ್ನು ನಿರ್ವಹಿಸುತ್ತಾರೆ. ಹೀಗೆ ರಾಷ್ಟ್ರಪತಿಗಳು ಅಂತಾರಾಷ್ಟ್ರೀಯ ಒಡಂಬಡಿಕೆ ಮತ್ತು ಒಪ್ಪಂದಗಳನ್ನು ಮಾಡಿಕೊಂಡು ಭಾರತ ಮತ್ತು ಇತರ ರಾಷ್ಟ್ರಗಳ ಜೊತೆಗಿನ ಸಂಬಂಧಗಳನ್ನು ಕುರಿತು ನಿರ್ಧರಿಸುವ ಅಧಿಕಾರ ರಾಷ್ಟ್ರಪತಿಗಳ ಕೈಯಲ್ಲಿದೆ. ಇದನ್ನು ರಾಷ್ಟ್ರಪತಿಗಳ ರಾಜತಾಂತ್ರಿಕ ಅಧಿಕಾರವೆಂದು ಕರೆಯುತ್ತಾರೆ. ನೆಕ್ಸ್ಟ್ಲಿ ನಂಬರ್ 3, ದ ಎಮರ್ಜೆನ್ಸಿ ಪವರ್ಸ್, ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಭಾರತದ ಸಂವಿಧಾನದ 352, 356 ಮತ್ತು 360ನೇ ಕಲಮಿನ ಪ್ರಕಾರ ದೇಶದಲ್ಲಿ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. 352ನೇ ಕಲಮಿನ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು, 356ನೇ ಕಲಮಿನ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹಾಗೂ 360ನೇ ಕಲಮಿನ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಪರಿಸ್ಥಿತಿ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಘೋಷಣೆ ಮಾಡುವ ಅಧಿಕಾರ ರಾಷ್ಟ್ರಪತಿಗಳ ಕೈಯಲ್ಲಿದೆ. 352ನೇ ಕಲಮಿನ ಪ್ರಕಾರ ದೇಶದ ಯಾವುದೇ ಭಾಗದಲ್ಲಿ ಶಾಂತಿಗೆ ಭಂಗ ಉಂಟಾದರೆ ಮತ್ತು ದೇಶದ ಯಾವುದೇ ಸ್ಥಳದಲ್ಲಿ ಕೋಮುಗಲಭೆ ಉಂಟಾದರೆ ಕಾನೂನು ಮತ್ತು ಶಾಂತಿ ಕಾಪಾಡುವ ಒಂದು ಸಮಸ್ಯೆ ಸೃಷ್ಟಿಯಾದಾಗ ಅಂತಹ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಅಥವಾ ಇಡೀ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ನಾಗರಿಕರು ದೇಶಕ್ಕಾಗಿ ಕೆಲ ತ್ಯಾಗಗಳನ್ನು ಮಾಡುವಂತೆ, ದೇಶಕ್ಕಾಗಿ ತಮ್ಮ ಸಂವಿಧಾನಾತ್ಮಕ ಕೆಲ ಹಕ್ಕುಗಳನ್ನು ಬಿಟ್ಟುಕೊಡುವಂತೆ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿ ಘೋಷಣೆಯ ಮೂಲಕ ಸೂಚಿಸಬಹುದು. ಹೀಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ದೇಶದ ಆಡಳಿತವನ್ನು ತಮ್ಮ ಸಂಪೂರ್ಣ ನಿಯಂತ್ರಣಕ್ಕೆ ಪಡೆಯುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. 356ನೇ ಕಲಮಿನ ಪ್ರಕಾರ ಯಾವುದೇ ರಾಜ್ಯದಲ್ಲಿ ಸಂವಿಧಾನಿಕ ಯಂತ್ರ ಬಿದ್ದು ಹೋದರೆ ಅಂತಹ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಣೆ ಮಾಡಿ ರಾಜ್ಯ ಸರ್ಕಾರವನ್ನು ವಜಾ ಮಾಡಿ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. 360ನೇ ಕಲಮಿನ ಪ್ರಕಾರ ದೇಶದಲ್ಲಿ ಹಣಕಾಸು ಪರಿಸ್ಥಿತಿ ಗಂಭೀರವಾದಾಗ, ಯಾವುದೇ ಹಣಕಾಸಿನ ಸ್ಥಿತಿಯನ್ನು ಸರಿದೂಗಿಸಲು ಸರ್ಕಾರ ಅಸಮರ್ಥವಾದಾಗ ಅಂತಹ ಸಂದರ್ಭದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ಹಣಕಾಸು ನಿಯಂತ್ರಣವನ್ನು ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸೇರಿದಂತೆ ಯಾವುದೇ ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ವೇತನವನ್ನು ಸ್ಥಗಿತಗೊಳಿಸುವ ಅಥವಾ ವೇತನದಲ್ಲಿ ಕಡಿತಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಳು ಹಣಕಾಸು ತುರ್ತು ಪರಿಸ್ಥಿತಿಯ ಮೂಲಕ ಪಡೆದುಕೊಳ್ಳಬಹುದು. ಎಮರ್ಜೆನ್ಸಿ ಪವರ್ಸ್. ಇನ್ ಎಮರ್ಜೆನ್ಸಿ ಪವರ್ಸ್, ಪ್ರೆಸಿಡೆಂಟ್ ಶಾಲ್ ಡಿಕ್ಲೇರ್ national emergency under Article 352, state emergency under Article 356, and financial emergency under Article 360 of the Constitution. When the nation is facing the problem of law and order and communal rights in any part of the nation or throughout the country, under such circumstances, the President shall declare national emergency under Article 352, and then the fundamental rights of the citizens may be suspended, and when the constitutional machinery is break down in any particular state, under such circumstances the state legislative assembly can be
dismissed or suspended, and the state government can be dismissed. That is the state emergency. When the financial position of the government of India is critical, under such circumstances the president shall uh, President shall declare financial emergency in the country, and such a financial emergency under which the uh, salaries and allowances of the judges of the Supreme Court, including the judges of the Supreme Court, shall be reduced by when the financial year emergency is declared in the country. But so far, after independence, no time the financial emergency is declared, but however the national emergency and the state emergency are declared on several occasions. Nextly, the discretionary powers of the President. The President of India having certain discretionary powers relating to the appointment of the Prime Minister. When general elections to the Lok Sabha were held, no political party is in a position to get clear majority, and in the general elections no political party has got clear majority, then it is difficult for the president in selecting the Prime Minister of India. Under such circumstances, President shall exercise his discretionary powers. In his opinion, such a person who shall have the support of the majority political party or support of the majority in the Lok Sabha, in the opinion of the President, may be appointed as the Prime Minister of India. That is the discretionary powers of the President. And in the financial powers of the President shall responsible for the preparation of the annual budget, and such a annual budget on the recommendation of the President shall be presented before the Lok Sabha, and when the budget is passed in both the houses of the Parliament, then after the assent of the President, the annual financial bill or the financial bill shall be came into existence. ಹಣಕಾಸಿನ ಅಧಿಕಾರಗಳಲ್ಲಿ ರಾಷ್ಟ್ರಪತಿಯ ಅನುಮತಿಯ ಮೇರೆಗೆ ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಸಿದ್ಧಪಡಿಸಲಾಗುತ್ತದೆ. ರಾಷ್ಟ್ರಪತಿಗಳ ಒಪ್ಪಿಗೆ ಮತ್ತು ಅನುಮತಿಯ ಮೇರೆಗೆ ಕೇಂದ್ರದ ಮುಂಗಡ ಪತ್ರವನ್ನು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಂಡಿಸಿ ಅದು ಅಂಗೀಕೃತಗೊಂಡ ನಂತರ ಅದನ್ನು ರಾಷ್ಟ್ರಪತಿಗಳ ಸಹಿ ಪಡೆದು ಜಾರಿಗೊಳಿಸಲಾಗುತ್ತದೆ. ಇಲ್ಲಿಗೆ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ಕುರಿತು ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸಿದ್ದೇವೆ. ಎಲ್ಲರಿಗೂ ವಂದನೆಗಳು.